ಹಾಯ್ ಎಲ್ಲ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ USMSಲ್ಲಿ BEd ವಿದ್ಯಾರ್ಥಿಗಳಿಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಲು ಸ್ವಲ್ಪ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು. ಅದು ಯಾವ ರೀತಿ ಅಂತಂದರೆ BA ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಅದೇ ರೀತಿಯಾಗಿ BSc BEd ಮಾಡಿರುವಂಥ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ NEP ಬ್ಯಾಚ್ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿತ್ತು. ಅಂಥ ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂತಂದರೆ, ಫಿಸಿಕ್ಸ್ ಕೆಮಿಸ್ಟ್ರಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಅವ್ರಿಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮೊದಲಿಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಯಾವ ರೀತಿ ಅಂತಂದರೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಕಾಡೆಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಿದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಈ ರೀತಿಯಾಗಿ ಓಪನ್ ಆದಮೇಲೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅಂತ ಆಪ್ಷನನ್ನು ಟೈಪ್ ಮಾಡಿ ಏನು ಸಬ್ಮಿಟ್ ಕೊಡ್ತಿರಲ್ಲ, ಇಲ್ಲಿ ಲಾಸ್ಟು ಅದು ತಗೊಳ್ತಾ ಇರಲಿಲ್ಲ. ಈಗ ತಗೊಳ್ತಾ ಇದೆ. ಯಾರ್ಯಾರು ಇನ್ನೋರಿಗೂ ಮಾಡಲಿಲ್ಲ ಹೋಗಿ ಮಾಡ್ಕೊಳ್ಳಿ. ಟೋಟಲ್ ಕ್ರೆಡಿಟ್ ಬಂದು 24 ಬರ್ಬೇಕು. ಲಾಸ್ಟ್ ಕಾಣ್ತದೆ ನೋಡಿ, ಟೋಟಲ್ ಕ್ರೆಡಿಟ್ಸ್ ಫಾರ್ 24 ಅಂತ ಬರಬೇಕಾಗುತ್ತೆ. ನಿಮ್ಮದು ಆ್ಯನ್ಯುವಲ್ ಲೆಸನ್ ಈ ಸಲ ಇರುತ್ತೆ 4th ಸೆಮ್ಮಲ್ಲಿ. ಸೊ ನಿಮ್ಮದು 2 ಮೆಥಡು ಮತ್ತು 2 ಆ್ಯನ್ಯುವಲ್ ಲೆಸನ್ ಮೆಥಡನ್ನು ಕ್ಲಿಕ್ ಮಾಡಿ ನೀವು ಏನು ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.